Hi friends, Nan Rupa, Nama Sadhana School YouTube channel. So today in this class, we just continue our physics part, especially regarding to our 9th class. So just we done with bio part in our first session. After that chemistry. So finally we done with physics part. ಸೊ ಟುಡೇ ಅನ್ವರ್ಡ್ಸ್ ಜಸ್ಟ್ ನಾವು ಏನು ಮಾಡ್ತೀವಿ, ಏನನ್ನು ಫೋಕಸ್ ಮಾಡ್ತೀವಿ ಅಂತ ಹೇಳಿದ್ರೆ ವರ್ಕ್ ಆ್ಯಂಡ್ ಎನರ್ಜಿ ದೆನ್ ಸೌಂಡ್ ಅಂತ ಹೇಳಿ ನಮ್ಮ 9th ಕ್ಲಾಸ್ NCERT ಸಿಲೆಬಸ್ನ ಸೆಕೆಂಡ್ ಪಾರ್ಟಲ್ಲಿರ್ತಕ್ಕಂತಹ ಕೇವಲ 2 ಲೆಸನ್ಸ್. ಓಕೆ, ನಾವೇನು ಮಾಡ್ತೀವಿ ಈಗ ಜಸ್ಟ್ ವರ್ಕ್ ಆ್ಯಂಡ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ. ಆಫ್ಟರ್ ದಟ್ ಸೌಂಡ್, what are the different forms of sound they can able to produce, what are frequency, what are wavelength, that's also one of the curious chapter. In this chapter just we done with meaning, what are the meaning and measurements regarding to our Newton. ವಾಟ್ ಈಸ್ ನ್ಯೂಟನ್ ಯಾಕೆ ಮತ್ತಿಲ್ಲಿ ಬರ್ತಾರೆ, ಚಲನೆ ಮತ್ತು ಅದರ ನಿಯಮಗಳನ್ನು ನೋಡಿದ್ದೀವಿ, ಲಾಸ್ ಆಫ್ ಮೋಷನನ್ನು ನೋಡಿದ್ದೀವಿ, ಅದನ್ನು ಹೊರತಾಗಿ ಯಾಕೆ ಬರ್ತಾರೆ. ಸೊ ಜೌಲ್ ಅಂದರೆ ಏನು, ಜೌಲ್ ಅಂತಕ್ಕಂತಹ ಏಕಮಾನವನ್ನು ವರ್ಕ್ಗೂ ಬಳಸ್ತೀವಿ, ಎನರ್ಜಿಗೂ ಬಳಸ್ತೀವಿ. ಯಾಕೆ ಅದೆರಡರ ಏಕಮಾನ ಒಂದೇ ಆಗಿರುತ್ತೆ ಯಾಕೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತೀವಿ. ಅದರ ಜೊತೆಗೆ ಆ ಒಂದು ಎನರ್ಜಿಯಲ್ಲಿ ಓಕೆ ವರ್ಕ್ ಆ್ಯಂಡ್ ಎನರ್ಜಿ ಅಂತ ನಾವೇನು ಕರಿತೀವಿ, ಆ ವರ್ಕ್ ಆದಮೇಲೆ ಅಂದರೆ ಒಂದು ಕೆಲಸ ನಡೀತಾ ಇದೆ ಅನ್ನೋದನ್ನು ಮೆಜರ್ಮೆಂಟ್ ಮಾಡ್ತಕ್ಕಂಥವ್ರು ಯಾರು. ಅದೇ ರೀತಿಯಾಗಿ ಆ ವರ್ಕ್ ಆದಮೇಲೆ ಎನರ್ಜಿ ಇರುತ್ತಲ್ಲ, ಆ ಎನರ್ಜಿ ಯಾವ ಫಾರ್ಮಲ್ಲಿ ಇರುತ್ತೆ, ಹಾಗಿದ್ರೆ ಅದರಲ್ಲಿರ್ತಕ್ಕಂತಹ ವಿಧಗಳು ಯಾವ ವಿಧಗಳನ್ನು ನಾವಲ್ಲಿ ಡಿಸ್ಕಸ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್. ಎಸ್ಪೆಷಲಿ ಆ ಒಂದು ಶಕ್ತಿಯಲ್ಲಿ 2 ಟೈಪ್ಸ್ ಬರುತ್ತೆ, ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ. ಬಿಕಾಸ್ ಇನ್ ದ 9th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರೆ ಎನರ್ಜಿ ಈಸ್ ಇನ್ ದ ಫಾರ್ಮ್ ಆಫ್ ವರ್ಕ್ ಅಂತನಾದರೂ ಹೇಳ್ಬೋದು, ಅಥವಾ ಪವರ್ ಅಂತನಾದರೂ ಹೇಳ್ಬೋದು, ಅಥವಾ ಡಿಸ್ಪ್ಲೇಸ್ಮೆಂಟ್ ಅಥವಾ ಮೂವ್ಮೆಂಟ್. ಒನ್ ಆಬ್ಜೆಕ್ಟ್ ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಆರ್ one of the important phenomenon occurs, or metabolic activities takes place in that phenomenon. ಅದೆಲ್ಲದೂ ಕೂಡ ಬರುತ್ತೆ. ಆಫ್ಟರ್ ದಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ ಎನರ್ಜಿ, ಪ್ರಚನ್ನ ಶಕ್ತಿ, ಇನ್ನೊಂದು ಕೈನೆಟಿಕ್ ಎನರ್ಜಿ ಆರ್ ಮೂವಿಂಗ್ ಎನರ್ಜಿ ಆರ್ ಚಲನೆಯ ಶಕ್ತಿ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ 2 ಟೈಪ್ಸ್ ಎನರ್ಜೀಸ್ ಬರುತ್ತೆ. ಸೊ ಆ ಒಂದು ಎನರ್ಜಿಗಳ ಬಗ್ಗೆನೂ ಕೂಡ ನಾವಿವತ್ತು ಕಲಿತಾ ಹೋಗ್ತೀವಿ. ದಿಸ್ ಈಸ್ ಒನ್ ಆಫ್ ದ ಸ್ಮಾಲೆಸ್ಟ್ ಆ್ಯಂಡ್ ಕ್ಯೂಟೆಸ್ಟ್ ಚಾಪ್ಟರ್. ಬೀಯಿಂಗ್ ಎ ಕಾಂಪಿಟೇಟರ್ ಇದರಲ್ಲಿ ಬರ್ತಕ್ಕಂತಹ SI ಯೂನಿಟ್ಸ್ ಆಗಿರ್ಬೋದು ಮತ್ತು ಟೈಪ್ಸ್ ಆಫ್ ಎನರ್ಜೀಸ್ ಆಗಿರ್ಬೋದು, ಅದನ್ನು ಸ್ವಲ್ಪ ಫೋಕಸ್ ಮಾಡಿ ನ್ಯೂಮರಿಕಲ್ಸ್ ಏನಿದೆ, ನ್ಯೂಮರಿಕಲ್ಸು ಸ್ವಲ್ಪ ನೋಡಿಕೊಂಡ್ರೆ 9th ಸ್ಟ್ಯಾಂಡರ್ಡ್ ಮಕ್ಕಳು ನೆಕ್ಸ್ಟು ನೀವು 10th ಬಂದಾಗ ತುಂಬಾ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹ್ಯಾಸ್ ವಿ ಆಲ್ರೆಡಿ ಡನ್ ವಿತ್ 10th ಕ್ಲಾಸ್ ಸಿಲೆಬಸ್ ಆಲ್ಸೋ ಇನ್ ಅವರ್ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್. ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಪೀಪಲ್ಸ್ ಅಂತ ಹೇಳ್ತಾ ಇನ್ಯಾಕೆ ತಡ ನಮ್ಮ ಒಂದು ಲೆಸನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ ನಮ್ಮ ಒಂದು ಲೆಸನ್ನ ಸ್ಟಾರ್ಟ್ ಮಾಡೋಣ. ಎಸ್ಪೆಷಲಿ ಇದು ನಿಮಗೆ ಪಾರ್ಟ್ 2ನಲ್ಲಿ ಸಿಗುತ್ತೆ. ಓಕೆ, NCERT ಪಾರ್ಟ್ 2ನಲ್ಲಿ ವರ್ಕ್ ಎನರ್ಜಿ ಬಗ್ಗೆ ಮಾತಾಡ್ತೀವಿ, ಆಫ್ಟರ್ ದಟ್ ಸೌಂಡ್ ಬಗ್ಗೆ ಮಾತಾಡ್ತೀವಿ. ಅಲ್ಲಿಗೆ ನಿಮ್ಮ 9th ಕ್ಲಾಸಸ್ ಮುಗಿಯುತ್ತೆ. ನಾವು ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿರೋದು 10th ಕ್ಲಾಸ್ ಸಿಲೆಬಸ್. ಬಿಕಾಸ್ ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಕಂಟಿನ್ಯೂಯಸ್ ಕ್ಲಾಸಸ್ ಬಗ್ಗೆ ಹಾಕಿ ಅಂತ ಕೇಳಿದ್ದೀರಾ. ಸೊ ಕಂಟಿನ್ಯೂಯಸ್ ಕ್ಲಾಸಸ್ ಅಂತ ಹೇಳಿದ್ರೆ ನೀವು 9th ಕ್ಲಾಸನ್ನು ಯಾರ್ಯಾರು ಎಷ್ಟು ದಿನ ನೋಡಿದ್ದೀರಾ, ಜಸ್ಟ್ ವಿ ಗೋ ಥ್ರೂ ಅವರ್ 10th ಕ್ಲಾಸ್ ಸಿಲೆಬಸ್ ಆಲ್ಸೋ. ಪಾರ್ಟ್ 1 ಪಾರ್ಟ್ 2 ಫಸ್ಟು ನಮ್ಮ ಸಾಧನಾ ಸ್ಕೂಲಲ್ಲಿ ಮುಗಿಸಾಗಿದೆ ನಾವು 10th ಕ್ಲಾಸ್ ಸಿಲೆಬಸ್. ಆಫ್ಟರ್ ದಟ್ 6th 7th 8th ಅದು ಕೂಡ ಅವೈಲಬಲ್ ಇದೆ. ನಿಮಗೆ ಯಾವ ಲೆಸನ್ಸು ಕೋರಿಲೇಷನ್ ಬೇಕು, ಸೊ ಕಂಟಿನ್ಯೂ ಪಾರ್ಟ್ ಇದೆ. ಸೊ ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗನಿಸಮ್ ಅಂತ ಹೇಳಿದ್ರೆ ಸೆಲ್ ಮತ್ತು ಸೆಲ್ ಸ್ಟ್ರಕ್ಚರ್ನ ನಾವು ನೋಡಬೇಕಾಗತ್ತೆ. ಸೊ ಎಲ್ಲ ಕೂಡ ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ ಪ್ಲೇಲಿಸ್ಟ್ನಲ್ಲೂ ಸಿಗುತ್ತೆ ನಿಮಗೆ. ಸೊ ಅದನ್ನು ಅಬ್ಸರ್ವ್ ಮಾಡಿ ನಿಮಗೆ ಯಾವ ಕಂಟೆಂಟ್ ಬೇಕಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ಬೀಯಿಂಗ್ ಎ ಕಾಂಪಿಟೇಟರ್ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನಮ್ಮ ಮಕ್ಕಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಿಕಾಸ್ ಒಂದರಿಂದ ಇನ್ನೊಂದು, ದಟ್ ಮೀನ್ಸ್ ನಾವು ಲೈಟ್ ಅಂತ ನಾವೇನು 6th 7th ಕಲಿತೀವಿ, 8th 9th ಬಂದಾಗ ಲಾಸ್ ಆಫ್ ಲೈಟ್ ಎಲ್ಲ ಬರುತ್ತೆ, ಲಾಸ್ ಆಫ್ ರಿಫ್ಲೆಕ್ಷನ್. ಸೊ ಸ್ನೆಲ್ಸ್ ಲಾ ಬರುತ್ತೆ 10th. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವ ಲೆಸನ್ ನಿಮಗೆ ನೀಡಿದೆ ಆ ಲೆಸನ್ಸ್ ಎಲ್ಲದೂ ಕೂಡ ಇರುತ್ತೆ. ಅದನ್ನು ನೋಡಿಕೊಂಡು ನೆಕ್ಸ್ಟು ಈ ಚಾಪ್ಟರ್ಗೆ ಬಂದಾಗ
ಅಥೆಂಟಿಕ್ ಇನ್ಫಾರ್ಮೇಷನ್ ನಿಮಗೆ ಅಲ್ಲಿ ಸ್ಟೋರ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದರ್ವೈಸ್ ಒಂದು ಕೀ ನೋಟ್ ಥರ ನೀವು ಬರೆದು ಕೂಡ ಇಟ್ಕೋಬೋದು. ಓಕೆ, ಹಾಗಿದ್ರೆ ಈ ಕೆಲಸ ಅಂತಕ್ಕಂಥದ್ದನ್ನು ಏನು, ಹಾಗಿದ್ರೆ ವರ್ಕ್ ಅಂದರೆ ಏನು ಅಂತ ಹೇಳಿ, ವರ್ಕ್ ಡನ್ ಅಂತ ಹೇಳ್ತಾ ಇರ್ತೀವಿ. ಸೊ ಆ ವರ್ಕಿಗೂ ಡೇ ಟು ಡೇ ಲೈಫಲ್ಲಿ ಮಾಡೋ ವರ್ಕಿಗೂ ಏನಾದ್ರು ಕೋರಿಲೇಷನ್ ಇದೆಯಾ? ನೋ, ನಾಟ್ ಎಟ್ ಆಲ್. ಈಗ ನಾವೇನು ಮಾಡ್ತೀವಿ, ಒಂದು ಕೆಲಸ ಅಂದ ತಕ್ಷಣವೇ ಆಯಿತು, ಇವಾಗ ನನಗೆ ಇಷ್ಟು ಹೋಮ್ವರ್ಕ್ ಇದೆ, ಆಯಿತು ನನ್ನ ವರ್ಕ್ ಡನ್ ಮುಗೀತು. ನನಗೆ ಇಷ್ಟು ಓದೋಕ್ಕಿದೆ, ನಾಳೆ UT ಮಾಡ್ತೀನಿ ಅಂತ ಹೇಳಿದ್ದಾರೆ ಮ್ಯಾಮ್ ಸ್ಕೂಲಲ್ಲಿ, ಅಥವಾ ಕಾಲೇಜಲ್ಲಿ ಇಂಟರ್ನಲ್ಸ್ ಇದೆ, ನಾನು ಓದಿದೆ, ವರ್ಕ್ ಡನ್. ಸೊ ಅಲ್ಲೇನಾಗುತ್ತೆ, ಫಿಸಿಕಲಿ ನಾವೇನು ಮಾಡ್ತಾ ಇರ್ತೀವಿ, ಅಲ್ಲಿ ಆಗ್ತಕ್ಕಂತಹ ಬದಲಾವಣೆಯನ್ನು ಒಂದು ಕೆಲಸ ಅಂತ ಹೇಳ್ತೀವಿ. ಒಂದು ಫಿಸಿಕಲ್ ಡೈನಾಮಿಕ್ಸಲ್ಲಿ ನಾವು ಇದನ್ನು ಅದರ ಡೆಫಿನೇಷನ್ ಅಂತ ತಗೋಬೋದು. ಬಿಟ್ಟರೆ ಅಥೆಂಟಿಕ್ಕಾಗಿ ನಾವೇನಂತ ಹೇಳ್ತೀವಿ, ಸೈಂಟಿಫಿಕ್ ವೇನಲ್ಲಿ ಏನಂತ ಹೇಳ್ತೀವಿ, ಒಂದು ವಸ್ತುವಿನ ಸ್ಥಾನ ಪಲ್ಲಟ ಅಥವಾ ಒಂದು ವಸ್ತುವಿನಲ್ಲಿ ಆಗಿರ್ತಕ್ಕಂತಹ ಬದಲಾವಣೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲೈಟ್ ಪೆನ್ ಇದೆ ಅಂತ ಹೇಳಿದ್ರೆ, ನಾವು ಜಸ್ಟ್ ಅದನ್ನು ನಾನು ತೆಗೆದು ಇಲ್ಲಿ ಇಡ್ತಾ ಇದ್ದೀನಿ, ಟೇಬಲ್ ಮೇಲೆ ಇಡ್ತಾ ಇದ್ದೀನಿ, ಅಥವಾ ಒಂದು ಸೆಲ್ ಫೋನನ್ನು ಯೂಸ್ ಮಾಡ್ತಾ ಇದ್ದೀನಿ, ಎಗೈನ್ ಮತ್ತೆ ತೆಗೆದಿಡ್ತಾ ಇದ್ದೀನಿ. ಇದು ಸ್ಥಾನ ಪಲ್ಲಟ. ಓಕೆ, ನಾವು ಆಲ್ರೆಡಿ ನೋಡಿದ್ದೀವಿ, ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರ್ಸಲ್ಲಿ ನೋಡಿದ್ದೀವಿ, ಸ್ಥಾನ ಪಲ್ಲಟಕ್ಕೂ ಮತ್ತು ಸ್ಪೀಡ್ ಜವಕ್ಕೂ ಇರ್ತಕ್ಕಂತಹ ವ್ಯತ್ಯಾಸ ಏನು ಅನ್ನೋದನ್ನು ಕೂಡ ನೋಡಿದ್ದೀವಿ. ಯಾರೇನೂ ಆ ಲೆಸನ್ ನೋಡಿಲ್ಲ ಅದನ್ನು ಇನ್ ಡೀಟೇಲಾಗಿ ನೋಡ್ಕೊಳ್ಳಿ, ಬಿಕಾಸ್ ಈ ಲೆಸನಲ್ಲಿ ಅಷ್ಟೂ ಕೂಡ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಇಲ್ಲಿ ಟೈಪ್ಸ್ ಆಫ್ ಎನರ್ಜೀಸ್ ಇರೋದ್ರಿಂದ ನಾವು ಅದಕ್ಕೆ ಮಾತ್ರ ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಒಂದು ವಸ್ತುವಿನಲ್ಲಿ ಅಥವಾ ಒಂದು ಕಾಯ ಅಥವಾ ಒಂದು ಆಬ್ಜೆಕ್ಟ್, ಒಂದು ಥಿಂಗ್ ಆಗ್ತಕ್ಕಂತಹ ಒಂದು ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ. ಓಕೆ, ಅದನ್ನು ನಾವಲ್ಲಿ ಕೆಲಸ ಅನ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್, ನಮ್ಮ NCERT ಸಿಲೆಬಸಲ್ಲೇ ಕೊಟ್ಬಿಟ್ಟಿದ್ದಾರೆ. ಒಂದು ಜೀವಿಯ ಮೆಟಬಾಲಿಕ್ ಆ್ಯಕ್ಟಿವಿಟೀಸ್, ಒಂದು ದೈನಂದಿನ ಜೀವನದಲ್ಲಿ ಆಗ್ತಕ್ಕಂತಹ ಎಲ್ಲ ಕ್ರಿಯೆಗಳು, ಫಾರ್ ಎಕ್ಸಾಂಪಲ್ ಪ್ಲೇಯಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಸ್ಟಡಿ ಅವರ್ಸ್ ಆಗಿರ್ಬೋದು, ಅಥವಾ ಸ್ಕಿಪ್ಪಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ದೋಸ್ ಆ್ಯಕ್ಟಿವಿಟೀಸ್ ಆರ್ ಕನ್ಸಿಡರ್ ಎಸ್ಪೆಷಲಿ ಇನ್ ಫಿಸಿಕಲ್ ಫೆನಾಮಿನಾನ್ ಅಂತ ಹೇಳಿ ಕರಿತೀವಿ ನಾವು. ಅಂದರೆ ದೈಹಿಕವಾಗಿ ನಮ್ಮ ದೇಹವನ್ನು ದಂಡಿಸೋಕ್ಕೆ ಇರ್ತಕ್ಕಂತಹ ಕೆಲವೊಂದು ವೇಸ್ ಅಂತ ಹೇಳಿ ನಾವು ಕರಿತೀವಿ. ಇದು ಎಲ್ಲಿ ಬರುತ್ತೆ ಮ್ಯಾಮ್? ಹಾಗಿದ್ರೆ ಇಲ್ಲೇ ಕೊಟ್ಟಿದ್ದಾರೆ, ನಮ್ಮ ಜೀವಿಯ ಸಹ ಚಟುವಟಿಕೆಗಳಲ್ಲಿ. ದಟ್ ಮೀನ್ಸ್ ಬ್ಯಾಲೆನ್ಸ್ಡ್ ಡಯಟ್ ಅನ್ನೋ ಒಂದು ಪಾಠದಲ್ಲಿ ನಾವೇನು ಮಾತಾಡಿದ್ವಿ, ಹೌ ಟು ಬ್ಯಾಲೆನ್ಸ್ ಅವರ್ ಬಾಡಿ ಆಲ್ಸೋ ಅಂತ ಹೇಳಿ. ಸೊ ನಾವು ಬ್ಯಾಲೆನ್ಸ್ಡ್ ಡಯಟ್ನ ಫಾಲೋ ಮಾಡಿದ್ರೆ ನಮ್ಮ ಬಾಡಿಯ ಸೈಜ್ ಅಥವಾ ನಮ್ಮ ಬೆಳವಣಿಗೆ ಆಗಿರ್ಬೋದು, ಅದೇ ರೀತಿಯಾಗಿ ಡೆವಲಪ್ಮೆಂಟ್, ವಿಕಾಸ ಆಗಿರ್ಬೋದು, ಯಾವ ರೀತಿಯಾಗಿ ಜೊತೆಗೆ ಹೋಗ್ತಾ ಇರುತ್ತೆ, ಅದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಫಿಸಿಕಲ್ ಫೆನಾಮಿನಾನ್, ಮೆಟಬಾಲಿಕ್ ಆ್ಯಕ್ಟಿವಿಟೀಸ್, ವಾಕಿಂಗ್ ಆಗಿರ್ಬೋದು, ಸಿಂಪಲ್ ಎಕ್ಸಸೈಸ್ ಆಗಿರ್ಬೋದು, ಯೋಗ ಆಗಿರ್ಬೋದು, ದೀಸ್ ಆರ್ ಆಲ್ ಕಮ್ಸ್ ಅಂಡರ್ ದಿ ಗ್ರೂಪ್ ಆಫ್ ಬಯೋಸೈನ್ಸ್ ಅಂತೇಳಿ ಕರಿತೀವಿ, ಬಯಾಲಜಿನಲ್ಲಿ ಬರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ದೈನಂದಿನ ಜೀವನದಲ್ಲಿ ಈ ಎಲ್ಲ ಆ್ಯಕ್ಟಿವಿಟಿಗೆ ನಾವು ಕೆಲಸ ಅಂತ ಹೇಳಿ ಕರಿತೀವಿ. ನಮ್ಮ ಸೈನ್ಸಲ್ಲಿ ಯಾವ ರೀತಿಯಾಗಿ ನಮ್ಮ ಕೆಲಸ ಆಯಾಸ ಆಗೋದು, ಆಯಾಸ ಆಗದೇ ಇರೋದು, ಏನು ಡಿಫ್ರೆನ್ಸ್ ಅನ್ನೋದನ್ನು ನಾವಲ್ಲಿ ನೋಡ್ತಾ ಹೋಗೋದಾದರೆ, ಈಗ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಒಂದು ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಬೇಕಾಗ್ತಕ್ಕಂತಹ ಬ್ರಿಕ್ಸ್ ಆಗಿರ್ಬೋದು, ಇಟ್ಟಿಗೆ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಕಲ್ಲು ಆಗಿರ್ಬೋದು, ಅದನ್ನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಅವರು ತಗೊಂಡೋಗಿ ಅಲ್ಲೇನು ಮಾಡ್ತಿದ್ದಾರೆ, ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ, ಫಿಸಿಕಲಿ ವರ್ಕನ್ನು ಮಾಡ್ತಾ ಇದ್ದಾರೆ. ದಟ್ ಈಸ್ ಆಲ್ಸೋ ಕೆಲಸ. ಬಟ್ ಇನ್ ಅವರ್ ಸೈನ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸ್ಥಾನ ಪಲ್ಲಟ, ವಸ್ತುವಿನ ಒಂದು ಸ್ಥಾನ ಪಲ್ಲಟ. ಓಕೆ, ಅಲ್ಲಿ ಏನಾಗುತ್ತೆ, ಅದು ವೈಜ್ಞಾನಿಕ ಪರಿಕಲ್ಪನೆಯನ್ನು ಅಥವಾ ಸೈಂಟಿಫಿಕ್ ಕಾನ್ಸೆಪ್ಟನ್ನು ನಮಗಲ್ಲಿ ಹೇಳ್ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮೇಲ್ಮೈ ಹೊಂದಿರುವ ಮೇಲಿನ ಕಲ್ಲನ್ನು ದೂಡಿ ಕಲ್ಲಿನ ಚೂರು ನಿರ್ದಿಷ್ಟ ದೂರದವರೆಗೂ ಚಲಿಸುತ್ತೆ. ಆ ಕಲ್ಲಿನ ಚೂರಿನ ಮೇಲೆ ನೀವು ಬಲ ಪ್ರಯೋಗ ಮಾಡಿದ್ದೀರಾ, ಅದು ತನ್ನ ಸ್ಥಾನವನ್ನು ಬದಲಾಯಿಸಿದೆ. ಈ ಸನ್ನಿವೇಶದಲ್ಲಿ ಸೈಂಟಿಫಿಕ್ ವರ್ಕ್ ನಡೆದಿದೆ. ನಾನು ಆಲ್ರೆಡಿ ಹೇಳಿದೆ, ಸಿಂಪಲ್ಲಾಗಿ ಬೀಯಿಂಗ್ ಎ ಕಾಂಪಿಟೇಟರ್ ನೀವು ನೆನ್ಪಿಟ್ಕೊಬೇಕು, ಒಂದು ಕಾಯ ಅಥವಾ ಒಂದು ವಸ್ತುವಿನಲ್ಲಿ ಆಗಿರ್ತಕ್ಕಂತಹ ಸ್ಥಾನ ಪಲ್ಲಟ. ಮ್ಯಾಮ್, ವಾಟ್ ಈಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್? ದಟ್ಸ್ ಆಲ್ಸೋ ಒಂದು ದ್ವಿಸ್ಥಾನ ಪಲ್ಲಟ. ಇಲ್ಲಿ ಇಟ್ಟಿದ್ದೀರಾ, ಮತ್ತೆ ಎಗೇನ್ ಜಂಪ್ ಆಗಿ ಏನಾಗ್ತಾ ಇದೆ, ಅದು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ, ಒಂದು ಬಾಲು. ಅದು ಕೂಡ ಏನಾಗುತ್ತೆ, ಅಲ್ಲಿ ವರ್ಕ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಸೈಂಟಿಫಿಕ್ ವೇನಲ್ಲಿ ನಿಮಗೆ ಹೇಳ್ಕೊಡತ್ತೆ, ವಸ್ತುವಿನಲ್ಲಿ ಆಗಿರ್ತಕ್ಕಂತಹ ಒಂದು ಕೆಲಸ. ಓಕೆ, ನೆಕ್ಸ್ಟು ಅಟ್ ದ ಸೇಮ್ ಟೈಮ್ ಇಲ್ಲಿ ಕೊಟ್ಟಿದ್ದಾರೆ, ಆ ಕೈಗಾಡಿಯನ್ನು ಹುಡುಗಿ ಎಳಿತಾ ಇದ್ದಾಳೆ, ಅದು ಏನಾಗ್ತಾ ಇದೆ, ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಅಥವಾ ತನ್ನ ಸ್ಥಾನವನ್ನು ಬದಲಾಯಿಸಿದೆ. ಅದು ಕೂಡ ಏನಾಗುತ್ತೆ, ಕೆಲಸ, ವರ್ಕಿಗೆ ಬರುತ್ತೆ. ಒಂದು ಕೆಲಸ ನಡೆದಿದೆ ಅಥವಾ ಒಂದು ಸಿಚುವೇಶನಲ್ಲಿ
ವರ್ಕ್ ಆಗಿದೆ ಅನ್ನೋದನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡ್ತೀವಿ, ಯಾವ ಒಂದು ಅಂಶವನ್ನು ಇಟ್ಕೊಂಡು ಕನ್ಸಿಡರ್ ಮಾಡ್ತೀವಿ. ಕಾಯದ ಮೇಲೆ ಬಲ ಪ್ರಯೋಗ ಆಗಿರಬೇಕು. ದಟ್ ಮೀನ್ಸ್ ನಾನೊಂದು ಆಬ್ಜೆಕ್ಟ್ ಮೇಲೆ ನನ್ನ ಫೋರ್ಸನ್ನು ಹಾಕಿರಬೇಕು. ಸೊ ಆವಾಗ ಏನಾಗುತ್ತೆ, ಅದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸ್ಥಾನ ಪಲ್ಲಟ ಹೊಂದುತ್ತೆ. ಅದರ್ವೈಸ್ ಕಾಯ ತನ್ನ ಸ್ಥಾನವನ್ನು ಬದಲಾಯಿಸಿರಬೇಕು. ಅಫ್ಕೋರ್ಸ್ ನಾನು ಒಂದು ಆಬ್ಜೆಕ್ಟನ್ನು ತೊಗೊಂಡಿದ್ದೀನಿ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಡಿಸ್ಪ್ಲೇಸ್ ಮಾಡ್ತಾ ಇದ್ದೀನಿ. ಅದು ಏನಾಗಿದೆ, ಈ ಪ್ಲೇಸಲ್ಲಿತ್ತು, ಆ ಕಡೆ ಇಟ್ಟೆ ನಾನು ಒಂದು ಆಬ್ಜೆಕ್ಟನ್ನು ಅಂತ ಹೇಳಿದಾಗ ಅಲ್ಲಿ ಕೆಲಸ ನಡೆದಿದೆ ಅಂತ. ಓಕೆ, ಸೊ ಈ ಒಂದು ಸನ್ನಿವೇಶಗಳನ್ನು ಇಟ್ಕೊಂಡು ನಾವು ಕೆಲಸವನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ಹಾಗಿದ್ರೆ ಒಂದು ಸ್ಥಿರ ಬಲವನ್ನು ಪ್ರಯೋಗಿಸಿದಾಗ ಯಾವ ರೀತಿಯಾಗಿ ಕೆಲಸ ನಡೆಯುತ್ತೆ? ಬಲ ಅಂದರೆ ಗೊತ್ತಿದೆ ನಮಗೆ, ಆಲ್ರೆಡಿ ನಾವು ಮಾತಾಡಿದ್ದೀವಿ ಕೂಡ. ಫೋರ್ಸ್, ಕ್ಯಾಪಿಟಲ್ ಎಫ್ ಅಂತ ಹೇಳಿ ಕರಿತೀವಿ, ಫೋರ್ಸ್ ಇದೆ ಅಂತ. ಅಲ್ಲಿ ಒಂದು ಕೆಲಸ ಆಗಿದೆ, ವರ್ಕ್ ಡನ್ ನಡೀತಾ ಇದೆ ಅಂತ ಹೇಳಿದ್ರೆ ಕೆಲವೊಂದು ಸನ್ನಿವೇಶವನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಅಲ್ಲಿ ವರ್ಕ್ ಆಗಿದೆ ಅಂತ ಹೇಳಿದ್ರೆ ಫೋರ್ಸ್ ಆಗಿರಬೇಕು ಮತ್ತು ಡಿಸ್ಪ್ಲೇಸ್ಮೆಂಟ್ ಎಫ್ ಇಂಟು ಎಸ್. ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಟೆಟ್ ಎಕ್ಸಾಮ್ ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅವರು ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು. ವರ್ಕ್ ಡನ್ ಆಗಿದೆ ಅಂತ ಹೇಳಿದ್ರೆ ಒಂದು ಫೋರ್ಸ್ ಅಪ್ಲೈ ಆಗಿರಬೇಕು, ಜೊತೆಗೆ ಆ ಕಾಯದ ಮೇಲೆ ಬಲ ಪ್ರಯೋಗ ಆಗಿದೆ ಅಂದಾಗ ಏನಾಗುತ್ತೆ, ಆ ಕಾಯ ತನ್ನ ಸ್ಥಾನವನ್ನು ಬದಲಾಯಿಸುತ್ತೆ. ದಟ್ ವಿ ಕಾಲ್ ಇಟ್ ಆಸ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸ್ಥಾನ ಪಲ್ಲಟ. ದಟ್ಸ್ ವೈ ಎಫ್ ಇಂಟು ಎಸ್. ಇದನ್ನು ಈ ರೀತಿನೂ ಬರಿಬೋದು. ಡಬ್ಲ್ಯೂ ವರ್ಕ್ ಡನ್ ಈಸ್ ಈಕ್ವಲ್ ಟು ಎಫ್ ಇಂಟು ಎಸ್. ಸೊ ನಾವು ಹೆಂಗೆ ಒಂದು ನಂಬರಿಂಗ್ ಹಿಂದ್ಗಡೆ ಏನೂ ಇಲ್ಲ ಅಂದರೆ ಪಾಸಿಟಿವ್ ಅಂತ ತಿಳ್ಕೊಳ್ತೀವೋ, ಇದನ್ನು ಕೂಡ ಅಷ್ಟೇ ಪಾಯಿಂಟ್ ಅಂತಲ್ಲ, ಎಫ್ ಇಂಟು ಎಸ್. ಸೊ ಎಫನ್ನು ಎಸ್ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಒಂದು ಫೋರ್ಸ್ ಹಾಕಿದ್ದೀವಿ, ಎಷ್ಟರ ಮಟ್ಟಿಗೆ ನಾವು ಫೋರ್ಸ್ನ ಅಪ್ಲೈ ಮಾಡಿದ್ದೀವಿ, ಆ ಒಂದು ಕಾಯಕ್ಕೆ ಫೋರ್ಸನ್ನು ಅಪ್ಲೈ ಮಾಡಿದಾಗ ನಾನು ಟೇಬಲ್ ಮೇಲೆ ಫೋರ್ಸನ್ನು ಹಾಕ್ತಿದ್ದೀನಿ ಅಂದರೆ ಇದು ಎಷ್ಟು ದೂರ ಹೋಗಿದೆ, ಎಷ್ಟು ಸ್ಥಾನ ಪಲ್ಲಟ ಆಗಿದೆ, ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಯಾವ ರೀತಿ ಬದಲಾವಣೆ ಆಗಿದೆ. ದಟ್ ವಿ ಇಂಡಿಕೇಟ್ ಎಸ್. ಅಫ್ಕೋರ್ಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಫ್ ಎಸ್ ಅಂತ ನೆನ್ಪಿಟ್ಕೊಬೋದು. ಎಫ್ ಎಸ್ ಇನ್ ದ ಸೆನ್ಸ್ ಅಲ್ಲಿ ಇಂಟು ಮಾರ್ಕ್ ಹಾಕಲೇಬೇಕಂತಲ್ಲ, ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಿಮಗೆ ಅಲ್ಲಿ ವರ್ಕ್ ಡನ್ ಗೊತ್ತಾಗುತ್ತೆ ಅಂತ. ನ್ಯೂಮರಿಕಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ 9th ಸ್ಟೂಡೆಂಟ್ಸ್ ಬಿಕಾಸ್ ಯು ಪೀಪಲ್ಸ್ ಆರ್ ಗೋಯಿಂಗ್ ಟು ಫೇಸ್ ಡಿಫ್ರೆಂಟ್ ನ್ಯೂಮರಿಕಲ್ಸ್ ಇನ್ ಯುವರ್ ನೆಕ್ಸ್ಟ್ ಕ್ಲಾಸ್, ದಟ್ ಮೀನ್ಸ್ 10th ಕ್ಲಾಸ್. ಸೊ ಇಲ್ಲೇನಾಗುತ್ತೆ, ಎರಡು ಮರದ ತುಂಡುಗಳಿದೆ ಅಂತ ಹೇಳಿದಾಗ ಈಕ್ವಲ್ ಫೋರ್ಸನ್ನು ಹಾಕಿದಾಗ ಏನಾಗ್ತಾ ಇದೆ, ಅಲ್ಲಿ ನ್ಯೂಟನ್ ಅಂತ ಹೇಳಿ ಬರುತ್ತೆ. ಬಲದ ಏಕಮಾನ 6th ಸ್ಟ್ಯಾಂಡರ್ಡಲ್ಲಿ ಕೂಡ ಕಲ್ತಿರ್ತೀವಿ, ಇಲ್ಲೂ ಕೂಡ ಬರ್ತಾ ಇದೆ. ದಟ್ಸ್ ವೈ ಸೈನ್ಸ್ ಈಸ್ ಅ ಬ್ಯೂಟಿಫುಲ್ ಸಬ್ಜೆಕ್ಟ್ ಅನ್ನೋದು. ಬಿಕಾಸ್ ಅಲ್ಲೇನು ಮಾಡಿರ್ತೀವಿ, ಒಂದು ಫೋರ್ಸ್ ಅಂತ ಅಂದರೆ ಎಫ್ ಅಂತ ಗೊತ್ತಿರುತ್ತೆ, ಸ್ಥಾನ ಪಲ್ಲಟ ಕಾನ್ಸೆಪ್ಟ್ ಇನ್ನೂ ಅಲ್ಲಿ ಬಂದಿರಲ್ಲ, ಹೈಸ್ಕೂಲ್ ಲೆವೆಲಿಗೆ ಬರುತ್ತೆ. ನ್ಯೂಟನ್, ಓಕೆ, ಬಲದ ಏಕಮಾನ, ಎಸ್ ಐ ಯೂನಿಟ್ ಆಫ್ ಫೋರ್ಸ್ ಈಸ್ ನ್ಯೂಟನ್, 1 ನ್ಯೂಟನ್ ಅಂತ ಮ್ಯಾಮ್ ಹೇಳಿದರು. ಸೊ ಕೋರಿಲೇಷನ್ ಬಿಟ್ವೀನ್ 6th 7th 8th 9th 10th ಆ ಥರ ಒಂದರಿಂದ ಒಂದು ಚೈನ್ ಲಿಂಕ್ ಬೆಳೀತಾ ಹೋಗುತ್ತೆ ಅಂತ. ಓಕೆ, ಸೊ ಎಫ್ ಇಂಟು ಎಸ್ ಆಯಿತು. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು, ಒಂದು ರಾಶಿ ಅಂತ ಕೊಟ್ಟಾಗ ಒಂದು ಕ್ವಾಂಟಿಟಿ ನಾಟ್ ಎ ಕ್ವಾಲಿಟಿ. ಸೊ ಮಾಸ್, ಒಂದು ಡೆನ್ಸಿಟಿ ಅನ್ನೋ ಕಾನ್ಸೆಪ್ಟ್ ಬರುತ್ತೆ, ಸಾಂದ್ರತೆ. ಸೊ ಮಾಸ್ ಬೈ ವ್ಯಾಲ್ಯೂಮ್, ಎಷ್ಟು ಗಾತ್ರದಲ್ಲಿ ಎಷ್ಟು ಪ್ರಮಾಣದ ನೀರು ಆ ಬೀಕರಲ್ಲಿ ತುಂಬಿದೆ, ಜಸ್ಟ್ ಗ್ಲ್ಯಾನ್ಸ್ ಮಾಡ್ಕೊಬೇಕು ಹಿಂದಿನ ಕ್ಲಾಸನ್ನು, ಆವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಟ್ಟು ಗೊತ್ತಿರಲಿ, ರಾಶಿ ಅಂತಂದರೆ ಸ್ಮಾಲ್ ಎಮ್, ಎಷ್ಟು kg ಇದೆ. ಸೊ ರಾಶಿ ಅಂತ ಹೇಳಿದ ತಕ್ಷಣ ನಾವು ಎಷ್ಟು ಲೀಟ್ರ್ ಇದೆ ಅಂತ ಹೇಳೋದಿಲ್ಲ, ನಾನು ಅವತ್ತೇ ಡಿಸ್ಕಸ್ ಮಾಡಿದ್ದೀನಿ ಕೂಡ. ಒಂದು ಮಾಸ್, ಒಂದು ವಸ್ತುವಿನ ಮಾಸ್ ಅಂತ ಬಂದಾಗ ಕಿಲೋಗ್ರಾಮ್ಸ್ ಅಥವಾ ಗ್ರಾಮ್ಸಲ್ಲಿ ಏನು ಮಾಡ್ತೀವಿ, ಅಳತೆಯನ್ನು ಮಾಡ್ತೀವಿ. ಈಗ ಒಂದು ಪ್ರಾವಿಷನ್ ಸ್ಟೋರಿಗೆ ಹೋಗಿ 1 ಲೀಟ್ರ್ ಸಕ್ಕರೆ ಕೊಡಿ ಅಂತ ಹೇಳಲ್ಲ, 1 kg ಸಕ್ಕರೆ ಕೊಡಿ, ಅರ್ಧ kg ಸಕ್ಕರೆ ಕೊಡಿ ಅಂತ. ಹ್ಯಾಸ್ ಇಟ್ ಈಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಇದನ್ನು ಸೈನ್ಸನ್ನು ನಾವು ಕಲಿತಾಗ ಈಸಿಯಾಗಿ ಅಂಡರ್ಸ್ಟುಡ್. ಓಕೆ, kg ಇನ್ ದ ಸೆನ್ಸ್ ಮಾಸ್, ಸ್ಮಾಲ್ ಎಮ್ ಅಂತ. ಓಕೆ, ನೆಕ್ಸ್ಟ್ ಎಷ್ಟು ಡಿಸ್ಪ್ಲೇಸ್ ಆಗಿದೆ ಹಾಗಿದ್ರೆ 1.5 ಮೀಟರ್ಸ್, 1.5 ಮೀಟರ್ನಷ್ಟು ಅದು ಕಾಯ ಏನಾಗಿದೆ ಮುಂದಕ್ಕೆ ಪಾಸ್ ಆಗಿದೆ. ಸೊ ವೆನ್ ವಿ ಅಪ್ಲೈ ಅವರ್ ಅಥೆಂಟಿಕ್ ಫಾರ್ಮುಲಾ ಎಫ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಇಂಟು ಎಸ್ ಅಂತ ಮಾಡಿದಾಗ, ಮಾಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮಾಡಿದಾಗ ಏನಾಗುತ್ತೆ, ಅದನ್ನು ಜೌಲ್ಗಳಲ್ಲಿ ನಾವು ಇಂಡಿಕೇಟ್ ಮಾಡ್ತೀವಿ. ಕೆಲಸ ಮತ್ತು ಬಲ ಇವೆರಡರ ಏಕಮಾನ, ಇದು ನೆಕ್ಸ್ಟ್ ಇದೆ. ಆ್ಯಕ್ಚುಲಿ ನಾನು ಇವಾಗಲೇ ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ. ಇದೆರಡಕ್ಕೂ ಕೂಡ ತಲೆ ಕೆಡಿಸ್ಕೋಬೇಡಿ ಫ್ರೆಂಡ್ಸ್. ಏನಾಗುತ್ತೆ, ಒಂದು ವರ್ಕ್ ಮತ್ತು ಎನರ್ಜಿ ಅಂತ ಬಂದಾಗ ಅದರ ಏಕಮಾನ ಜೌಲ್ ಅಂತ ಹೇಳಿ ಕರಿತೀವಿ. ಓಕೆ,
ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಈ ಒಂದು ಶಕ್ತಿಯ ರೂಪಗಳು ಯಾವ ಯಾವ ಶಕ್ತಿಗಳು ಇರುತ್ತೆ, ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಎನರ್ಜಿ, ಯಾವ 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 ಶಕ್ತಿಯ ರೂಪಗಳಿರುತ್ತೆ ಹಾಗಿದ್ರೆ. ಸೊ ಯಾಂತ್ರಿಕ ಶಕ್ತಿ, ಮೆಕ್ಯಾನಿಕಲ್ ಎನರ್ಜಿ ಅಂತ ತಗೊಂಡಾಗ ಅದರಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಕ್ಟರ್. ಅನದರ್ ಒನ್ ಈಸ್ ಕೈನೆಟಿಕ್ ಎನರ್ಜಿ. ನಾನು ಆವಾಗಲೇ ಹೇಳಿದೆ ಪ್ರಚನ್ನ ಶಕ್ತಿ. ಈಗ ಒಂದು ಕೆರೆಯಲ್ಲಿ ನೀರು ತುಂಬಿಕೊಂಡಿದೆ, ಚಲನ ಶಕ್ತಿ. ಆ ಕೆರೆಯಲ್ಲಿ ಏನು ಮಾಡಿದರು, ಜಾಸ್ತಿ ಸ್ಟೋರೇಜ್ ಆಫ್ ವಾಟರ್ ಇದೆ ಅಂತೇಳಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ರು, ಚೆಕ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ರು. ಆವಾಗ ಅಲ್ಲಿರ್ತಕ್ಕಂತಹ ನೀರು ಓವರ್ಫ್ಲೋ ಆಗಿ ಬಂತು. ಆವಾಗ ಟರ್ಬೈನ್ನ ಫಿಕ್ಸ್ ಮಾಡಿದ್ರು. ಸೋರ್ಸಸ್ ಆಫ್ ಎನರ್ಜಿ 10th ಕ್ಲಾಸಲ್ಲಿದೆ. ಆ ಟರ್ಬೈನ್ನ ಫಿಕ್ಸ್ ಮಾಡಿದಾಗ ಅದು ತಿರುಗಕ್ಕೆ ಸ್ಟಾರ್ಟ್ ಆಯಿತು. ಎನರ್ಜಿ, ಯಾವ ಎನರ್ಜಿ? ಎಲೆಕ್ಟ್ರಿಕ್ ಎನರ್ಜಿ ರಿಲೀಸ್ ಆಯಿತು. ದಟ್ ವಿ ಕಾಲ್ ಇಟ್ ಆ್ಯಸ್ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ. ಪ್ರಚನ್ನ ಶಕ್ತಿ ಸ್ಟೋರ್ಡ್ ವಾಟರ್. ಆ ಸ್ಟೋರ್ಡ್ ವಾಟರ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ರು, ಫ್ಲೋ ಆಗ್ತಾ ಇದೆ ಮೇಲ್ಗಡೆಯಿಂದ, ಟರ್ಬೈನ್ ಸುತ್ತಾ ಇದೆ, ಎಲೆಕ್ಟ್ರಿಸಿಟಿ ಜನರೇಟ್ ಆಗ್ತಿದೆ. ದಟ್ ವಿ ಕಾಲ್ ಇಟ್ ಆಸ್ ಚಲನ ಶಕ್ತಿ ಆರ್ ಕೈನೆಟಿಕ್ ಎನರ್ಜಿ. ಸೊ ಯಾಕೆ ಮ್ಯಾಮ್ ಇದೇ ಎಕ್ಸಾಂಪಲ್ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ನಿಮಗೆ ಮರ್ತೋಗಲ್ಲ. ಸೊ ಈಗ ಸ್ಟೂಡೆಂಟ್ಸ್ ಆಗಿದ್ದೀರಾ, ನೆಕ್ಸ್ಟು ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀರಾ. ಅಫ್ಕೋರ್ಸ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮಗೂ ಒಂದು ಕ್ರೇಜ್ ಉಟ್ಕೊಳ್ಳುತ್ತೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ನ ಫೇಸ್ ಮಾಡಬೇಕು ಅಂತ. ಬಿಕಾಸ್ ಇಲ್ಲೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಬರೀ ಥಿಯರಿ ಹೇಳ್ತಾ ಇಲ್ಲ, ನಾವು ಕಾಂಪಿಟೇಟರ್ಸಿಗೂ ಕೂಡ ಹೇಳ್ತಾ ಇರೋದ್ರಿಂದ ನಿಮಗೂ ಒಂದು ಐಡಿಯಾ ಸಿಕ್ಕಿದೆ ಅಂದ್ಕೊಳ್ತೀನಿ. ಇಷ್ಟು ಕ್ಲಾಸ್ ಡಿಸ್ಕಸ್ ಮಾಡಿರೋದ್ರಿಂದ 6th ಇಂದ 10th ವರೆಗೂ. ಸೊ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ, ಅದೇ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಓಕೆ, ಅದೇ ರೀತಿ ವರ್ಕೌಟ್ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಸ್ಟೋರ್ಡ್ ಎನರ್ಜಿ ಅಂದರೆ ಪ್ರಚನ್ನ ಶಕ್ತಿ, ಮೂವಿಂಗ್ ಎನರ್ಜಿ ಅಂತ ಅಂದರೆ ಚಲನ ಶಕ್ತಿ. ಓಕೆ, ಇದನ್ನು ಫಸ್ಟ್ ಟೈಮ್ ಹೇಳಿದವ್ರು ಯಾರಪ್ಪ ಅಂತ ಹೇಳಿದ್ರೆ ಜೇಮ್ಸ್ ಪ್ರೆಸ್ಕಾಟ್ ಜೂಲ್ ಅಂತಕ್ಕಂತಹ ಒಬ್ಬ ಫಿಸಿಸಿಸ್ಟ್. ಸೊ ಈ ಭೌತ ವಿಜ್ಞಾನಿ ಅಥವಾ ಭೌತಶಾಸ್ತ್ರಜ್ಞ ಏನು ಮಾಡಿದ್ರು, ಥರ್ಮೋಡೈನಾಮಿಕ್ಸ್ ಅನ್ನೋ ಕಾನ್ಸೆಪ್ಟನ್ನು ಸಂಶೋಧನೆ ಮಾಡಬೇಕಾದ್ರೆ ಯಾವ ಯಾವ ಎನರ್ಜಿಗಳಿರುತ್ತೆ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ನಾವು ಯಾವ ಎನರ್ಜಿ ಕನ್ಸಿಡರ್ ಮಾಡ್ತೀವಿ? ಮೆಕ್ಯಾನಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ದಟ್ ಆಫ್ kinetic energy, also potential energy, or stored energy plus moving energy. Okay, so the next thing is ನಮ್ಮ ಒಂದು ಆರಂಭಿಕ ವೇಗ, ಅಂತಿಮ ವೇಗ ಅಗೈನ್ ಬರುತ್ತೆ. ಓಕೆ, ಬಲ. ಸೊ ಬಲದ ನಿಯಮಗಳು ಅಂತ ನಾವೇನು ನೋಡಿದ್ವಿ, ಅಲ್ಲೂ ಗೊತ್ತಿದೆ ನಿಮಗೆ. ಆರಂಭಿಕ ವೇಗ, ಇನಿಷಿಯಲ್ ಸ್ಪೀಡ್ ಆಫ್ ದಟ್ ಆಬ್ಜೆಕ್ಟ್, ಸ್ಮಾಲ್ ಯು. ಫೈನಲ್ ಸ್ಪೀಡ್, ಅಂತಿಮ ವೇಗ, ಸ್ಮಾಲ್ ವಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ದೇರ್ ಫೋರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಈಕ್ವಲ್ ಟು ಅಂತಿಮ ವೇಗ ಮೈನಸ್ ಆರಂಭಿಕ ವೇಗ ಡಿವೈಡೆಡ್ ಬೈ 2a. ಎ ಇನ್ ದ ಸೆನ್ಸ್ ಆಕ್ಸಿಲರೇಷನ್ ಗೊತ್ತಿರಬೇಕು ನಮಗೆ. ಸ್ಮಾಲ್ ಯು ಸ್ಕ್ವಯರ್ ಅಂದರೆ ಆರಂಭಿಕ ವೇಗ, ಸ್ಮಾಲ್ ವಿ ಸ್ಕ್ವಯರ್ ಅಂದರೆ ಅಂತಿಮ ವೇಗ. ಎಸ್ ಮೀನ್ಸ್ ಡಿಸ್ಪ್ಲೇಸ್ಮೆಂಟ್, 2 into a. 2a ಅಂತ ಬರ್ತಿದ್ದೀವಿ ಅಂದರೆ ಅಲ್ಲಿ ಇಂಟು ಮಾರ್ಕ್ ಹಾಕಿಲ್ಲಲ್ಲ ಅಂತ ಅನ್ಕೊಬಾರ್ದು. ಬಿಕಾಸ್ ನಾನು ಆಲ್ರೆಡಿ W=F/S ಹೇಳಬೇಕಾದ್ರೇ ಹೇಳಿದ್ದೀನಿ, ಅಲ್ಲೇನೂ ಇಲ್ಲ ಅಂದರೆ ಮಲ್ಟಿಪ್ಲೈ ಮಾಡಬೇಕು ಅಂತ. ಹ್ಯಾಸ್ ಇಟ್ ಈಸ್ 2, 2 ಪಟ್ಟು ವೇಗೋತ್ಕರ್ಷ, 2 into a, 2 ಆಕ್ಸಿಲರೇಷನ್ ಅಂತ ಹೇಳಿ ಕರಿತೀವಿ. ಓಕೆ, ಈ ಒಂದು ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿ ನೀವು, ಬರುತ್ತೆ. ಓಕೆ, ಒಂದು ಸ್ಪ್ರಿಂಗ್ ಅಂತ ಹೇಳಿ ಕರಿತೀವಿ. ಈ ಆಟ ಸಾಮಾನು ಜಾತ್ರೆಲೆಲ್ಲ ಸಿಗ್ತಿರುತ್ತೆ, ಮಕ್ಕಳೆಲ್ಲ ಆಟ ಆಡ್ತಿರ್ತಾರೆ. ಹಿಂಗೆ ಎಳೆದು ಬಿಡ್ತೀವಿ, ಸ್ಟ್ರೆಚ್ ಆಗುತ್ತೆ, ಎಗೇನ್ ಅದರ ಇನಿಷಿಯಲ್ ಸ್ಟೇಜಿಗೆ ಬರುತ್ತೆ. ಸೊ ಇನಿಷಿಯಲ್ ಸ್ಟೇಜಿಗೆ ಬಂದಾಗ ಅಲ್ಲಿ ಎನರ್ಜಿ ಸ್ಟೋರ್ ಆಗಿದೆ, ಅದರಲ್ಲಿ ಎನರ್ಜಿ ಇಲ್ವಾ? ಎನರ್ಜಿ ಇದೆ. ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತೀವಲ್ವಾ, ಸೊ ಅಲ್ಲಿ ಎನರ್ಜಿ ಇದೆ. ಅದನ್ನು ಈ ರೀತಿ ಸ್ಟ್ರೆಚ್ ಮಾಡಿ ಬಿಟ್ಟಾಗ ಎಗೇನ್ ಅದು ಇನಿಷಿಯಲ್ ಸ್ಟೇಜಿಗೆ ಬರುತ್ತಲ್ವಾ, ದಟ್ ವಿ ಕಾಲ್ ಇಟ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ. ಎಳೆದಾಗ ಅದೇನಾಗುತ್ತೆ, ತನ್ನ ಒಂದು ಸ್ಟ್ರೆಚಬಿಲಿಟಿ, ಫ್ಲೆಕ್ಸಿಬಿಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳುತ್ತಲ್ವ, ಅದು ಪೊಟೆನ್ಷಿಯಲ್ ಎನರ್ಜಿ ಆಗಿರಲ್ಲ, ಕೈನೆಟಿಕ್ ಮೂವಿಂಗ್ ಎನರ್ಜಿ ಆಗಿರುತ್ತೆ. ಎಷ್ಟು ಸ್ಪೇಸನ್ನು ಅದು ಕವರ್ ಮಾಡಿದೆ ಅಂತ. ಓಕೆ, ನೆಕ್ಸ್ಟ್ ಒನ್ ಈಸ್ ಬಾಣ ಮತ್ತು ಬಿಲ್ಲು. ಅಂದರೆ ಒಂದು ಬಾಣವನ್ನು ನಾವು ಬಿಲ್ಲಿನಿಂದ ಈ ರೀತಿ ಬಿಟ್ಟಾಗ, ಸೊ ಈ ರೀತಿ ಹಿಡ್ಕೊಂಡಿದ್ದೀವಿ, ಬಾಣವನ್ನು ಬಿಡೋಕ್ಕೆ ರೆಡಿ ಆಗಿದ್ದೀವಿ. ಪೊಟೆನ್ಷಿಯಲ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ ಆಲ್ರೆಡಿ ಇದೆ ಅದರಲ್ಲಿ. ನಾವೇನು ಮಾಡ್ತಿದ್ದೀವಿ, ಅದನ್ನು ಮೂವ್ ಮಾಡ್ತಾ ಇದ್ದೀವಿ. ಆ ಮೂವ್ ಮಾಡಿದಾಗ ಆಬ್ಜೆಕ್ಟ್ ಡಿಸ್ಪ್ಲೇಸ್ ಆಗ್ತಾ ಇದೆ, ದಟ್ ವಿ ಕಾಲ್ ಇಟ್ ಆ್ಯಸ್ ಕೈನೆಟಿಕ್ ಎನರ್ಜಿ. ಮೂವ್ ಮಾಡಿ ಬಿಟ್ಟಾಗ ಬಾಣ ಹೋಗಿ ಎಲ್ಲಿಗೆ ಬೀಳುತ್ತೆ, ಆ ಯಾರೋ ಹೆಡ್ ಎಲ್ಲಿಗೆ ಹೋಗಿ ಟಚ್ ಆಗುತ್ತೆ ಅಲ್ವಾ, ದಟ್ ವಿ ಕಾಲ್ ಇಟ್ ಆ್ಯಸ್ ಕೈನೆಟಿಕ್ ಎನರ್ಜಿ. ಕ್ಲಿಯರ್?
ಸ್ಟೋರ್ಡ್ ಎನರ್ಜಿ ಅಂದ ತಕ್ಷಣನೇ ಅದರಲ್ಲಿ ಏನೂ ಇಲ್ಲ, ನಾವೇ ಅದು ಒಂದು ಜಡತ್ವ ಅಥವಾ ಇನರ್ಷಿಯಾನ ಫೇಸ್ ಮಾಡ್ತಾ ಇದೆಯಾ? ನೋ 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 ನೋ, ಅದು ಸ್ಟೋರ್ಡ್ ಎನರ್ಜಿ ಇದೆ. ನಾವೇನು ಮಾಡ್ತಿದ್ವಿ, ಅದನ್ನು ಸ್ಟ್ರೆಚ್ ಮಾಡಿ ಆರೋ ಹೆಡ್ ಹೋಗಿ ಎಲ್ಲೋ ಟಚ್ ಆಗ್ತಾ ಇದೆ. ಸೊ ಅಲ್ಲಿರ್ತಕ್ಕಂತಹ ಸ್ಟೋರ್ಡ್ ಎನರ್ಜಿ ಮೂವ್ ಆಗ್ತಾ ಇದೆ. ದಟ್ಸ್ ವೈ ಮೆಕ್ಯಾನಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ದಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಥಿಂಗ್ ಈಸ್, ಒಂದು ಕಾಯವನ್ನು ಮೇಲ್ಗಡೆಯಿಂದ ನಾವು ಕೆಳಗಡೆ ಬೀಳ್ತಾ ಇದ್ದೀವಿ, ಅದರ ಒಂದು ಮಾಸ್ ಎಷ್ಟಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್. ಕೆ ಜಿ ಅಥವಾ ಗ್ರಾಮ್ಗಳಲ್ಲಿ ಅದನ್ನು ಇಂಡಿಕೇಟ್ ಮಾಡ್ತೀವಿ. ಓಕೆ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ಶಕ್ತಿಯ ವಿವಿಧ ರೂಪಗಳು ಒಂದಕ್ಕೊಂದು ಪರಿವರ್ತನೆ ಆಗಬಹುದಾ? ದಟ್ ಮೀನ್ಸ್ ಕೈನೆಟಿಕ್ ಎನರ್ಜಿ ಇದ್ದಿದ್ದು ಪೊಟೆನ್ಷಿಯಲ್ ಆಗೋದು, ಪೊಟೆನ್ಷಿಯಲ್ ಇದ್ದಿದ್ದು ಕೈನೆಟಿಕ್ ಆಗೋದು. ಇದನ್ನು ದಿ ಬೆಸ್ಟ್ ಆ್ಯಕ್ಟಿವಿಟಿಯಿಂದ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟಲ್ಲೇ ಮಾಡಿಸ್ಬೋದು. ಎಲ್ಲ ಮಕ್ಕಳನ್ನ ಗ್ರೂಪಲ್ಲಿ ಕೂಡ ಕೇಳ್ಬೋದು. ನೆಕ್ಸ್ಟು ಸಿಂಗಲ್ ಬಂದು ಸೆಮಿನಾರ್ ಮಾಡೋಕ್ಕೆ ಹೇಳ್ಬೋದು, ಸಾಂಗ್ ಹೇಳೋಕ್ಕೆ ಹೇಳ್ಬೋದು, ಡ್ಯಾನ್ಸ್ ಮಾಡೋಕ್ಕೆ ಹೇಳ್ಬೋದು. ಅಲ್ಲಿ ಅವ್ರು ಏನು ಗ್ರೂಪಲ್ಲಿ ಕೂತಿರ್ತಾರೆ, ಅವರಲ್ಲಿ ಎನರ್ಜಿ ಇಲ್ವಾ? ಎನರ್ಜಿ ಇದೆ. ಯಾವ ರೀತಿ ಎನರ್ಜಿ ಇದೆ? ಸ್ಟೋರ್ಡ್ ಎನರ್ಜಿ ಇದೆ. ಸೊ ಬೀಯಿಂಗ್ ಎ ಕ್ರಿಯೇಟಿವ್ ಟೀಚರ್, ಅವರಲ್ಲಿ ಇರ್ತಕ್ಕಂತಹ ಪೊಟೆನ್ಷಿಯಲ್ ಎನರ್ಜಿಯನ್ನು ಎನ್ಹ್ಯಾನ್ಸ್ ಮಾಡಿದಾಗ ಕೈನೆಟಿಕ್ ಎನರ್ಜಿ ಬರುತ್ತೆ. ಯಾವ ಆ್ಯಕ್ಟಿವಿಟೀಸನ್ನು ನಾವು ಮಾಡಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಂಪಿಟೇಟರ್ ಇದನ್ನೇನು ತಲೆ ಕೆಡಿಸ್ಕೊಳೋದು ಬೇಡ. ಸ್ಟೋರ್ಡ್ ಎನರ್ಜಿ, ಮೂವಿಂಗ್ ಎನರ್ಜಿ ಗೊತ್ತಿದ್ರೆ ಸಾಕು. ಬೀಯಿಂಗ್ ಎ ಸ್ಟೂಡೆಂಟ್ಸ್ ಅಥವಾ ಬೀಯಿಂಗ್ ಎ ಸೈನ್ಸ್ ಟೀಚರ್ಸ್ ಇದನ್ನೆಲ್ಲ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗುತ್ತೆ. ಸೈನ್ಸಲ್ಲೂ ಕೂಡ ನಾವು ಡೈಲಿ ಆ್ಯಕ್ಟಿವಿಟಿ ಮಾಡಬಹುದು ಅಂತ. ಓಕೆ. ಶಕ್ತಿ ಸಂರಕ್ಷಣಾ ನಿಯಮ, ಲಾ ಆಫ್ ಕನ್ಸರ್ವೇಷನ್. ಓಕೆ. ಒಂದು ಶಕ್ತಿಯನ್ನು ನಾವು ಸೃಷ್ಟಿಸಲು ಸಾಧ್ಯ ಇಲ್ಲ. ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ನಾವು ಅದನ್ನು ಹಾಳು ಮಾಡೋಕ್ಕೂ ಆಗೋದಿಲ್ಲ. ಬದಲಾಗಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅದನ್ನು ಪರಿವರ್ತನೆ ಮಾಡಬಹುದು. ಲಾ ಆಫ್ ಕನ್ಸರ್ವೇಷನ್ ಅಂತ ಹೇಳಿ ನಾವೇನು ಕರಿತೀವಿ, ಶಕ್ತಿ ಸಂರಕ್ಷಣಾ ನಿಯಮ ಅಂತ. ಸೊ ಅದರಲ್ಲಿ ಎಸ್ಪೆಷಲಿ ನಾನು ಹೇಳ್ದಾಗೇ, ಒಂದು ಕೆರೆಯಲ್ಲಿ ನೀರಿದೆ, ಅಲ್ಲಿ ಜಾಸ್ತಿ ಸ್ಟೋರೇಜ್ ಆಫ್ ವಾಟರ್ ಆಗ್ತಾ ಇದೆ, ಅಂಡರ್ಗ್ರೌಂಡ್ ಲೆವೆಲ್ ವಾಟರ್ ಕೂಡ ಚೆನ್ನಾಗಿದೆ ಅಂದಾಗ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ. ಆ ವಾಟರ್ ಏನಾಗುತ್ತೆ, ಓವರ್ಫ್ಲೋ ಆಗುತ್ತೆ. ವೆನ್ ವಿ ಕನೆಕ್ಟ್ ಟರ್ಬೈನ್ಸ್, there is a generation of they can able to generate electricity. ಸೊ ಅಲ್ಲಿ ವಿದ್ಯುತ್ ಶಕ್ತಿ ಏನಾಗುತ್ತೆ, ವಿದ್ಯುತ್ ಶಕ್ತಿಯಾಗಿ ಅದು ಪರಿವರ್ತನೆ ಆಗುತ್ತೆ. ಪ್ರಚಂಡ ಶಕ್ತಿ ಇದ್ದಿದ್ದು ಚಲನ ಶಕ್ತಿ ಆಗುತ್ತೆ. ಚಲನ ಶಕ್ತಿಯ ಹೆಲ್ಪಿಂದ ಟರ್ಬೈನ್ ತಿರುಗುತ್ತೆ. ಆ ಟರ್ಬೈನ್ ತಿರುಗಿದ ಮೇಲೆ ಏನಾಗುತ್ತೆ, ವಿದ್ಯುತ್ ಶಕ್ತಿ ಪ್ರೊಡ್ಯೂಸ್ ಆಗುತ್ತೆ. ಅಫ್ಕೋರ್ಸ್ ಇದರಿಂದ ಏನು ಗೊತ್ತಾಗುತ್ತೆ, ನಾವು ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯ ಇಲ್ಲ, ನಾಶ ಮಾಡಲು ಸಾಧ್ಯ ಇಲ್ಲ. ಬದಲಾಗಿ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಅದನ್ನು ಪರಿವರ್ತನೆ ಮಾಡಬಹುದು. ಓಕೆ. ಸೊ ಇದೆಲ್ಲ ನ್ಯೂಮರಿಕಲ್ಸನ್ನು ಒಂದು 2-3 ಸಲ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಜೂಲ್ ಏಕಮಾನ ನಾನು ಹೇಳಿದೆ, ವರ್ಕ್ ಮತ್ತು ಎನರ್ಜಿ ಎರಡಕ್ಕೂ ಕೂಡ ಜೂಲ್ ಅಂತ ಹೇಳಿ ಕರಿತೀವಿ. ಆದರೆ ಒಂದು ಸಾಮರ್ಥ್ಯ, ಅಲ್ಲಿ ಒಂದು ಕೆಲಸ ಆಗಿದೆ ಅಂದರೆ ಆ ಕೆಲಸವನ್ನು ಅಳೆಯೋದನ್ನು ನಾವೇನಂತ ಕರಿತೀವಿ, ಇಲ್ಲಿ ಒಂದು ಸಾಮರ್ಥ್ಯ. ಆ ಸಾಮರ್ಥ್ಯ ಅಂತ ಹೇಳಿದ್ರೆ ಪವರ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಏನು ಪವರ್ ಅಂದರೆ ಏನು? ಹಾಗಿದ್ರೆ ಒಂದು ಪವರ್ ಅಲ್ಲಿ ಏನಾಗಿದೆ, ಒಂದು ಕೆಲಸ ಮಾಡುವ ದರವನ್ನು ನಾವು ಸಾಮರ್ಥ್ಯ ಅಥವಾ ಪವರ್ ಅಂತ ಹೇಳಿ ಕರಿತೀವಿ. ಸೊ ಪವರ್ ಸ್ಟಾರ್ ಅಂತೆಲ್ಲ ಹೆಸರನ್ನ ಇಟ್ಕೊಂಡಿರ್ತಾರೆ, ಅಂದರೆ ಕೆಲಸ ಮಾಡುವ ದರ. ನಾನು ಹೇಳೋದೇನು ಅಂತ ಹೇಳಿದ್ರೆ, ಅದು ಪವರ್ ಸ್ಟಾರ್ ಅಂದ ತಕ್ಷಣವೇ ಪವರ್ ಸ್ಟಾರ್ ಹಂಗೆ ನೆನ್ಪಿಟ್ಕೊಳ್ಳಿ ಪುನೀತ್ ರಾಜ್ಕುಮಾರ್ ಅಂತ ಹೇಳ್ತಾ ಇಲ್ಲ. ಅಲ್ಲಿ ನಮ್ಮ ಸೈನ್ಸಲ್ಲಿ ಏನಾಗುತ್ತೆ, ಅವರು ಅವ್ರದ್ದೇ ಆಗಿರ್ತಕ್ಕಂತಹ ಆರ್ಟಿಕಲ್ಚರ್ ಅಥವಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಏನಿರುತ್ತೆ ಅವರು ಅದನ್ನು ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಸೈನ್ಸಲ್ಲಿ ಏನಾಗುತ್ತೆ, ಒಂದು ಕಾಯ ಅಥವಾ ಒಂದು ಆಬ್ಜೆಕ್ಟ್ ಅದು ಮಾಡ್ತಕ್ಕಂತಹ ಕೆಲಸ ಮಾಡ್ತಕ್ಕಂತಹ ಒಂದು ದರವನ್ನು ನಾವೇನಂತೀವಿ, ಸಾಮರ್ಥ್ಯ ಅಥವಾ ಪವರ್ ಅಂತೇಳಿ ಕರಿತೀವಿ. ಆ ಪವರನ್ನು ಮೆಜರ್ಮೆಂಟ್ ಮಾಡತಕ್ಕಂತಹ ಏಕಮಾನ ಯಾರಾಗಿರ್ತಾರೆ, ವ್ಯಾಟ್. 1 ವ್ಯಾಟ್ ಅಂತ ಹೇಳಿ ಕರಿತೀವಿ. ಅದನ್ನು ಕ್ಯಾಪಿಟಲ್ W ಅಂತ ಹೇಳಿ ಕರಿತೀವಿ. 1 ಕಿಲೋ ವ್ಯಾಟ್ ಅಂದರೆ ಏನು? ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಕಾಂಪಿಟೇಟರ್ಸ್ ಆಲ್ಸೋ. ಒಂದು ಯಂತ್ರ ಪ್ರತಿ ಸೆಕೆಂಡ್ನಲ್ಲಿ 1000 ಜೌಲ್ ಶಕ್ತಿಯನ್ನು ಉಪಯೋಗಿಸುತ್ತೆ ಅಂತ ಅಂದ್ಕೊಂಡ್ರೆ 1 ಅವರಲ್ಲಿ 1 ಕಿಲೋ ವ್ಯಾಟ್ ಶಕ್ತಿಯನ್ನು ಬಳಸುತ್ತೆ. 1 ಕಿಲೋ ವ್ಯಾಟ್ ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಇಂಟು 1 ಅವರ್. ಸೊ 1000 ವ್ಯಾಟ್ ಇಂಟು 3600 ಸೆಕೆಂಡ್ಸ್ ಅಂತ ಹೇಳಿದಾಗ 36 ಲ್ಯಾಕ್ ಜೌಲ್ಸ್ ಅಂತ ಹೇಳಿ ಕರಿತೀವಿ. ಇದನ್ನು ನಾವು 1 ಕಿಲೋ ವ್ಯಾಟ್ ಸಿಂಪಲ್ ಆಗಿ 3.6 ಇಂಟು 10 to the power of 6
ಜೋಲ್ಸ್ ಅಂತ ಹೇಳಿ ಕರಿತೀವಿ. ಹಿಂಗೂ ಸಿಂಪಲ್ ಆಗು ಕೂಡ ಬರಿಬೋದು. ಕೆಲಸ ಮಾಡುವ ದರವನ್ನು ಸಾಮರ್ಥ್ಯ ಅಂತೀವಿ. ಅದರ ಏಕಮಾನ ಏನಾಗಿರುತ್ತೆ? ವ್ಯಾಟ್. 1 ವ್ಯಾಟ್ ಆರ್ 1 ಕಿಲೋ ವ್ಯಾಟ್ ಎಕ್ಸಾಕ್ಟ್ಲಿ ಈಸ್ ಈಕ್ವಲ್ ಟು ದಟ್ ಆಫ್ 3.6 ಇಂಟು 10⁶ ಜೂಲ್ಸ್ ಅಂತೇಳಿ. ಇದನ್ನು ಕೂಡ ಕೇಳಬಹುದು, ಕೇಳಿದ್ದಾರೆ. ಟೆಟ್ ಎಕ್ಸಾಮಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೈನ್ಸ್ ಟೀಚರ್ಸ್ ಯಾರು ಓದ್ತಾ ಇದ್ದೀರಾ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.